ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ನೀರು ಕುಡಿಯೋದಕ್ಕೆ ಅಂತ ಹೇಳಿ ಡೈನಿಂಗ್ ಟೇಬಲ್ ಹತ್ರ ರವಿ ಬಂದು ನೀರನ್ನು ಹಾಕ್ಕೊಂಡು ಕುಡಿತಾ ಇರ್ತಾರೆ. ಅಲ್ಲಿಗೆ ಮೀನಾ ಅವರು ಬರ್ತಾರೆ. ಮೀನಾ ಅವರು ಬಂದುಬಿಟ್ಟು ರೆಸ್ಟೋರೆಂಟ್ನ ರವಿ ಓಪನ್ ಮಾಡ್ತೀರಾ ಅಲ್ವಾ ಅಂತ ಹೇಳಿ ಕೇಳ್ತಾರೆ. ಆದಷ್ಟು ಬೇಗನೆ ಓಪನ್ ಮಾಡ್ತೀರಾ ಅಲ್ವಾ ಅಂತ ಹೇಳಿ ಕೇಳಿದಾಗ, ಹೌದು ಅದಕ್ಕೆ ಮಾಡ್ತೀನಿ, ಆದರೆ ಸ್ವಲ್ಪ ಪ್ರೊಸೆಸಿಂಗ್ ಇದೆ, ಸ್ವಲ್ಪ ತಡ ಆಗ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇಲ್ಲ, ಅದು ಏನೇ ಕೆಲಸ ಇದ್ರೂ ಕೂಡ ಬೇಗನೆ ಓಪನ್ ಮಾಡಿಬಿಡಿ, ಮದುವೆದ್ರೊಳಗೆ ಓನ್ ರೆಸ್ಟೋರೆಂಟನ್ನು ಓಪನ್ ಮಾಡಿಬಿಡಿ ಅಂತ ಹೇಳಿ ಹೇಳ್ತಾರೆ. ಮದುವೆನಾ? ಯಾರು ಮದುವೆ ಅಂತ ಹೇಳಿ ರವಿ ಕೇಳಿದಾಗ, ನಮ್ಮ ಮನೆಗೆ ದಿನಸಿ ಕೊಡೋದಕ್ಕೆ ಬರ್ತಾನಲ್ಲ ಆ ಹುಡುಗಂದು ಅಂತ ಹೇಳಿ ಹೇಳ್ತಾರೆ. ಹೌದಾ, ಆ ಹುಡುಗಂದ ಅಂತ ಹೇಳಿ ರವಿನೂ ಕೂಡ ಹೇಳ್ತಾರೆ. ಜೊತೆಗೆ ಅವ್ರ ಅಪ್ಪಂದನ್ನು ಕೂಡ, ಏನದಕ್ಕೆ ಹೀಗೆ ಹೇಳ್ತಾ ಇದ್ದೀರಾ, ಅವ್ರ ಅಪ್ಪನೂ ಮದುವೆ ಆಗ್ತಾ ಇದ್ದಾರಾ ಅಂತ ಹೇಳಿ ರವಿ ಕೇಳಿದಾಗ, ಅಲ್ಲ ರವಿ, ನಾನು ಯಾಕೆ ಅವ್ರವ್ರ ಮದುವೆ ಬಗ್ಗೆ ಯೋಚನೆ ಮಾಡಲಿ, ನಾನು ಹೇಳ್ತಾ ಇರೋದು ನಿನ್ನ ಮದುವೆ ಬಗ್ಗೆ. ನಿನಗೆ ಮದುವೆ ಮಾಡೋದಕ್ಕೆ ಮನೆಯವರೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಹಾಗೆ ಕೇಶವ್ ಅಂಕಲ್ ಇದ್ದಾರಲ್ವ, ಅವ್ರ ಮಗಳನ್ನ ನಿನಗೆ ತಂದ್ಕೋಬೇಕು ಅಂತ ಹೇಳಿ ಮಾವ ಹೇಳಿದ್ದಾರೆ. ಸೂರ್ಯ ಅವರು ಕೇಳ್ಕೊಂಬರೋದಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಹೇಳ್ಬಿಟ್ಟು ಅಲ್ಲಿಂದ ಮೀನಾ ಹೊರಟೋಗ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ರಂಗನಾಥ್ ಬರ್ತಾರೆ. ಏನಪ್ಪ ಇದೆಲ್ಲ, ನನಗೆ ಮದುವೆ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅಂತ ಅಂದಾಗ, ಹೌದಪ್ಪ, ನಿನಗೆ ಮದುವೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ, ಅದು ನಮ್ಮ ಕೇಶವ್ ಮಗಳನ್ನ ನಿನಗೆ ತಂದ್ಕೋಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದೀವಿ ಅಂತ ಹೇಳಿ ರಂಗನಾಥ್ ಕೂಡ ಹೇಳ್ತಾರೆ. ಅಲ್ಲಿಗೆ ಶಾಂತಿ ಬಂದುಬಿಟ್ಟು, ಹೌದೌದು, ಆ ಕೇಶವು ಅವಳ ಮಗಳು, ನಾನು ನಿನ್ನನ್ನು ದೊಡ್ಡ ಶ್ರೀಮಂತರ ಮನೆಗೆ ಹಳೆಯನಾಗಿ ಮಾಡಬೇಕು, ನಾನು ದೊಡ್ಡಗೆ ಮನೆತನದಿಂದ ರೋಹಿಣಿನ ಸೊಸೆಯಾಗಿ ತಗೊಂಬಂದಲ್ಲ, ಹಾಗೆ ನಿನಗೂ ಒಂದು ಒಳ್ಳೆ ಹುಡುಗಿನ ದೊಡ್ಡ ಮನೆಯಿಂದ ತರಬೇಕು ಅಂತ ಹೇಳಿ ಆಸೆ ಪಟ್ಟೆ. ಆದರೆ ನಿಮ್ಮಪ್ಪ ಆ ಕೇಶವ್ ಮಗಳನ್ನ ನಿನಗೆ ಕಟ್ಟೋದಿಕ್ಕೆ ನೋಡ್ತಾ ಇದ್ದಾರೆ ಕಣೋ, ಏನು ಕತೆನೋ ಏನೋ ಅಂತ ಹೇಳ್ಕೊಂಡು ಕೂತ್ಕೊಳ್ತಾಳೆ. ಶಾಂತಿನೂ ಬಂದು, ನೋಡು ರವಿ, ನಿಮ್ಮಮ್ಮ ದುಡ್ಡಿದ್ರೆ ಮಾತ್ರ ಜೀವನ ಚೆನ್ನಾಗಿರೋದು ಅಂತ ಹೇಳಿ ಅಂದ್ಕೊಂಡಿದ್ದಾಳೆ. ನಮ್ಮ ಅಕ್ಕಪಕ್ಕ ಒಳ್ಳೆ ಜನರಿದ್ದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಅವಳಿಗೆ ಗೊತ್ತೇ ಇಲ್ಲ ಕಣೋ ಅಂತ ಹೇಳಿ ರಂಗನಾಥ್ ಹೇಳ್ತಾರೆ. ಆಗ ಹೌದೌದು, ಒಳ್ಳೆ ಜನಗಳನ್ನ ಕರ್ಕೊಂಡೋಗಿ ಖಾಲಿ ಬದನೆಕಾಯಿನೂ ಕೂಡ ತರೋದಕ್ಕೆ ಆಗೋದಿಲ್ಲ, ಹೇಳೋ ನಿಮ್ಮ ಅಪ್ಪನಿಗೆ ಅಂತ ಹೇಳಿ ಶಾಂತಿನೂ ಕೂಡ ಹೇಳ್ತಾರೆ. ಇವರಿಬ್ಬರು ಈ ರೀತಿ ಮಾತಾಡ್ತಾ ಇದ್ದರೆ ರವಿ ಏನನ್ನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಹಾಗೇನೆ ಈ ಕಡೆ ಸೂರ್ಯ ಓಡ್ಕೊಂಡು ಬರ್ತಾನೆ. ಅಪ್ಪ 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 ಅಂತ ಹೇಳಿ ಬರ್ತಾನೆ. ಬಂದ್ಯೇನಪ್ಪ, ಬಾ ಹೇಳೋ, ಕೇಶವ್ ಏನು ಹೇಳ್ದ ಹೇಳೋ ಅಂತ ಹೇಳಿ ರಂಗನಾಥ್ ಕೇಳ್ತಾರೆ. ಆಗ ಎಲ್ಲರೂ ಬರಲಿ ಇರಪ್ಪ, ಮೀನಾ ಬಾರೆ ಇಲ್ಲಿ ಅಂತ ಹೇಳಿ ಮೀನನ್ನು ಕರೀತಾರೆ. ಹಾಗೆ ಮನೋಜ ಬಾರೋ ಇಲ್ಲಿ ಅಂತ ಹೇಳಿ ಮನೋಜನ್ನು ಕರೀತಾ ಇರಬೇಕಾದ್ರೆ, ಅವನು ಇಲ್ಲಿಲ್ಲ, ಅವನು ನನ್ನ ಮಗ ಕೆಲ್ಸಕ್ಕೆ ಹೋಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಪೌಡ್ರಮ್ಮ ಇದ್ದಾರಲ್ಲ, ಯಾರಿಲ್ಲ ಅಂತಂದರೆ ಏನಂತೆ, ಪೌಡ್ರಮ್ಮ ಇದ್ದಾರಲ್ಲ ಅಂತ ಹೇಳಿ ಪೌಡ್ರಮ್ಮನ್ನು ಕೂಡ ಕರೀತಾ ಇರ್ತಾರೆ. ಇನ್ನು ಈ ಮನೋಜ ಪಾರ್ಕಲ್ಲಿ ಮಲ್ಕೊಂಡು ಆರಾಮಾಗಿ ಎದ್ದು ಮೈ ಮುರಿತಾ ಇರ್ತಾನೆ. ಅವನ ಪಾರ್ಟ್ನರ್ ಒಬ್ಬ ಅದೇ ಥರದವನು ಅಲ್ಲಿಗೆ ಬರ್ತಾರೆ. ಏನು ಸರ್, ಸುಸ್ತಾಗಿದ್ದೀರಾ, ಯಾಕೆ ಮೈ ಮುರಿತಿದ್ದೀರಾ ಅಂತ ಕೇಳಿದಾಗ, ಇಲ್ಲ ಕಣ್ರಿ, ಕೆಲಸ ಏನಿಲ್ಲ ಸುಸ್ತಾಗೋದಕ್ಕೆ, ಮಲ್ಕೊಂಡು ಮೈ ನೋವಾಗಿದೆ ಅಷ್ಟೇ ಅಂತ ಹೇಳಿ ಮನೋಜ ಹೇಳ್ತಾನೆ. ಹೌದು, ಪ್ರತಿದಿನ ನೀವು ಬೇಗನೆ ಬರ್ತಾಯಿದ್ರಿ, ಇವತ್ತು ಯಾಕೆ ಲೇಟಾಗಿ ಬಂದಿದ್ದೀರಾ ಅಂತ ಹೇಳಿ ಅವನ್ನ ಪ್ರಶ್ನೆ ಮಾಡ್ತಾನೆ. ಅಯ್ಯೋ, ಕೆಲಸ ಇತ್ತಪ್ಪ, ನಾನು ಮಾಡಬೇಕಾಗಿರೋ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡು ಬಂದೆ ಅಂತ ಹೇಳಿ ಹೇಳ್ತಾನೆ. ಕೆಲಸನೇ ಇಲ್ಲ, ನೀವು ಮಾಡಬೇಕಾಗಿರೋದು ಏನು ಸರ್ ಕೆಲಸ ಅಂತ ಹೇಳಿ ವಿಚಾರಿಸ್ಕೊಳ್ತಾ ಇರ್ತಾನೆ. ಅಲ್ಲ ಸರ್, ನಿಮಗೆ ಕೆಲಸನೇ ಇಲ್ಲ, ನೀವು ಮನೆಗೆ ಹೇಗೆ ಸರ್ ಮೇಂಟೈನ್ ಮಾಡ್ತೀರಾ? ಅಯ್ಯೋ, ನಾನು ಹೆಂಡ್ತಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಬೆಳಿಗ್ಗೆನೇ ಎದ್ದು ಪಲಾವು, ಅದಕ್ಕೆ ಕಾಂಬಿನೇಷನ್ನಾಗಿ ಮೊಸರು ಬಜ್ಜಿ ಎಲ್ಲ ಕೊಟ್ಟು ಕಳಿಸಿದಾಳಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಮನೆಗೆ ಇಷ್ಟು ಅಂತ ಸಂಬಳ ಕೊಡ್ರೆ ಅಪ್ಪ ಎಲ್ಲ ಕೊಡೋದು ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ನೀವು ಲಕ್ಕಿ ಸರ್, ಲಕ್ಕಿ, ನಿಮ್ಮ ಹೆಂಡ್ತಿ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಅನಿಸುತ್ತೆ ಅಂತ ಮನೋಜ ಹೇಳ್ತಾ ಇರ್ತಾನೆ. ಹಾಗೆಯೇ ತಿಂಗಳ ಖರ್ಚಿಗೆ ದುಡ್ಡು ಕೊಟ್ರಪ್ಪ ನೋಡ್ಕೊಳ್ಳೋದು, ಇಲ್ಲ ಅಂತಂದರೆ ನಮ್ಮ ಮನೇಲಿ ಯಾರೂ ಬೆಲೆ ಕೊಡೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ. ಸರ್, ನಿಮಗೆ ಕೆಲಸನೇ ಇಲ್ಲ ಅಂತಂದಾಗ ತಿಂಗಳ ದುಡ್ಡು ಹೇಗೆ ಸರ್ ಕೊಡ್ತೀರಾ ಅಂತ ಮನೋಜ ಪ್ರಶ್ನೆ ಮಾಡ್ತಾನೆ. ನಮ್ಮಮ್ಮ ಒಂದು 30 ಲಕ್ಷ ದುಡ್ಡಿಟ್ಟುಕೊಂಡು ಸತ್ತೋಗ್ಬಿಟ್ಲು, ಆ ದುಡ್ಡು ಸತ್ತ ಮೇಲೆ ನನಗೆ ಬಂತು, ಅದನ್ನು ಇಲ್ಲಿ ಬಡ್ಡಿ ಕೊಟ್ಕೊಂಡು ಆ ಬರೋ ಬಡ್ಡಿ ದುಡ್ಡಲ್ಲಿ ಮನೆಗೆ ಸಂಬಳ ಅಂತ ಹೇಳಿಕೊಟ್ಟು ಮ್ಯಾನೇಜ್ ಮಾಡ್ತಿದ್ದೀನಿ ಅಪ್ಪ ಅಂತ ಹೇಳ್ತಾ ಇರ್ತಾರೆ. ಬಿಡಿ ಸರ್, ನೀವು ಅದೃಷ್ಟ ಮಾಡಿದ್ದೀರಾ, ದುಡ್ಡಿನ ವಿಚಾರದಲ್ಲಿ ನಾನು ಅದೃಷ್ಟನೇ ಅಲ್ಲ ಅಂದರೆ ಏನು ಹೇಳ್ತಿದ್ಯಾ, ನಿನ್ನ ಹತ್ರ ಆಸ್ತಿ ಪಾಸ್ತಿ ಏನೂ ಇಲ್ವಾ? ಇದೇ ನಮ್ಮ ಅಮ್ಮಂದು ಒಂದು ಆಸ್ತಿ ಅಂತ ಒಂದು ಮನೆ ಇದೆ ಅಂತ ಹೇಳಿ ಹೇಳ್ತಾನೆ ಮನೋಜ. ಹಾಗಿದ್ರೆ ಬಿಡು, ನಿಮ್ಮಮ್ಮ ಗೊಟ್ಟೋಕಂದ್ಮೇಲೆ ಸಿಗುತ್ತೆ ಅದು ಅಂತ ಹೇಳಿ ಅವನು ಕೂಡ ಹೇಳ್ತಾನೆ. ಅಯ್ಯೋ, ನನ್ನ ಹಿಂದೆ ಇಬ್ಬರು ದಂಡ ಪಿಂಡಗಳಿದ್ದಾವೆ, ಅವರಿಗೂ ಕೊಡಬೇಕು, ಅದರಲ್ಲಿ
ಅಂತ ಹೇಳಿ ಮನೋಜ ಹೇಳ್ತಾ ಇರ್ತಾನೆ. ಸರಿ ಸರಿ ಅದೆಲ್ಲ ಸರಿ ಹೋಗುತ್ತೆ, ಬನ್ನಿ ಇವಾಗ ನೀವೇನು ತೊಗೊಂಬಂದಿದ್ದೀರಾ ಅಂತ ಕೇಳ್ತಾನೆ. ಚಿತ್ರಾನ್ನ ಹಾಗೆ ಮೊಟ್ಟೆ ಹಪ್ಪಳ ಉಪ್ಪಿನಕಾಯಿ ಅಂತ ಕತೆ ಹೇಳ್ತಾನೆ. ಸರಿ ಬನ್ನಿ ಹಂಗಾದ್ರೆ ಶೇರ್ ಮಾಡಿಕೊಂಡು ಶೇರ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಳ್ಳೋಣ ಬನ್ನಿ ಅಂತ ಹೇಳಿ ಇಬ್ಬರು ಕೂಡ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ತಿಂತಾ ಇರ್ತಾರೆ. ಇನ್ನು ಸೂರ್ಯ ಎಲ್ಲರೂ ಬಂದರು, ಹೇಳಪ್ಪ ಸೂರ್ಯ ಅಂತ ಹೇಳಿ ರಂಗನಾಥ್ ಕೇಳ್ತಾರೆ. ಆಗ ಹೇಳೋದಕ್ಕೆ ಶುರು ಮಾಡ್ತಾರೆ. ಮೀನಾ, ನೀನು ಸೂರ್ಯನ ಥರ ಮಾತಾಡು, ನಾನು ಕೇಶವ್ ಅಂಕಲು, ನೀನು ಬಂದುಬಿಟ್ಟು ನನ್ನ ಹತ್ರ ನಿನ್ನ ತಮ್ಮನಿಗೆ ಹೆಣ್ಣು ಕೇಳೋ ಥರ ಮಾತಾಡು ಅಂತ ಹೇಳ್ತಾರೆ. ಮೀನಾ ಅದಕ್ಕೆ ಏನು ರೆಸ್ಪಾನ್ಸೇ ಮಾಡೋದಿಲ್ಲ. ಹಾಗೆ ಪೌಡ್ರಮ್ಮನ ಹತ್ರ ಹೋಗ್ತಾರೆ. ರೋಹಿಣಿನೂ ಕೂಡ ಮುಖ ತಿರ್ಸ್ಕೊಂಡು ನಿಂತ್ಕೊಂತಾಳೆ. ಸರಿ ನೀನು ಹೇಳಲ್ವಾ ಅಪ್ಪ, ಇದ್ದೋ ಅಪ್ಪ ಇಲ್ಲಿ, ನೀನು ಇವಾಗ ಸೂರ್ಯ ಅಂತ ಅಂದ್ಕೊಳಪ್ಪ ಅಂತ ಹೇಳ್ತಾರೆ. ನಾನು ರಂಗ ಕಣೋ ಅಂತ ಅಂದಾಗ, ಅಯ್ಯೋ ಅಪ್ಪ ಅದು ನನಗೆ ಗೊತ್ತಪ್ಪ, ಈಗ ಸದ್ಯಕ್ಕೆ ಸೂರ್ಯ ಅಂತ ಅಂದ್ಕೊಳಪ್ಪ, ನೀನು ನಿನ್ನ ತಮ್ಮನಿಗೆ ಹೆಣ್ಣು ಕೇಳೋದಕ್ಕೆ ಕೇಶವ್ ಅಂಕಲ್ ಮನೆಗೆ ಬಂದಿದ್ದೀಯಾ, ಏಕೆ ಕೇಳ್ತೀಯಪ್ಪ ಅಂತ ಕೇಳ್ತಾರೆ. ಆಗ ಕೈ ಕಟ್ಕೊಂಡು ಕೇಶವ್ ಅಂಕಲ್ ನಮ್ಮಪ್ಪ ನಿಮ್ಮ ಹತ್ರ ಮಾತಾಡೋದಕ್ಕೆ ನನ್ನನ್ನು ಕಳಿಸಿದ್ರು, ನನ್ನ ತಮ್ಮ ರವಿಗೆ ನಿಮ್ಮ ಮಗಳನ್ನ ಕೊಡಬೇಕಂತೆ ಅಂತ ಹೇಳಿ ಕೈ ಕಟ್ಕೊಂಡು ಕೇಳ್ತಾನೆ. ಆಗ ಅದನ್ನು ನೋಡಿಬಿಟ್ಟು ಕೇಶವ್ ಅಂಕಲ್ ಇದ್ದವನು, ರವಿ ಹೆಣ್ಣು ಕೊಡೋದಕ್ಕೆ ನನಗೇನು ತೊಂದರೆ ಇಲ್ಲಪ್ಪ, ನಿಮ್ಮಪ್ಪ ದೇವ್ರಂಥ ಮನುಷ್ಯ, ನಿಮ್ಮಪ್ಪನಿಗೆ ಹೆಣ್ಣು ಕೊಡೋದಕ್ಕೆ, ನಿಮ್ಮಪ್ಪನ ಮನೆಗೆ ಸೊಸೆಯಾಗಿ ನನ್ನ ಮಗಳನ್ನ ಕಳಿಸೋದಕ್ಕೆ ನಾನು ಅದೃಷ್ಟ ಮಾಡಿದ್ದೀನಿ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡು ರಂಗನಾಥ್ಗೆ ಖುಷಿ ಆಗ್ತಾ ಇರುತ್ತೆ. ಇನ್ನು ಶಾಂತಿ ಹುರ್ಕೊಳ್ತಾ ಇರ್ತಾರೆ. ಹೌದೌದು, ಅವನು ಬೇಕ್ರಿಲಿ ಸಿಗೋ ಲಾಡುಗೆ ಬಾಯಿ ತೆರ್ಕೊಂಡು ಕುತ್ಕೊಂಡಿರ್ತಾನೆ. ಇನ್ನು ತಿರುಪತಿ ಲಾಡು ಸಿಕ್ತು ಅಂತಂದರೆ ಅಷ್ಟೇ, ಲಡ್ಡು ಬಂದು ಬಾಯಿಗೆ ಬಿದ್ದಂಗೆ ಆಯಿತು ಅಂದ್ಕೊಂಡಿರ್ತಾನೆ ಅಂತ ಹೇಳಿ ಶಾಂತಿ ಮಾತಾಡ್ತಾ ಇರ್ತಾಳೆ. ಸುಮ್ಮನೆ ಹಿರಮ್ಮ, ಇನ್ನು ಮುಂದೆ ಇದೆ ಅಂತ ಹೇಳಿ ಈ ಕಡೆ ಯಾರೋ ಮಾತಾಡಬೇಡಿ ಸೆಂಟ್ರಲ್ಲಿ ಅಂತ ಹೇಳ್ತಾ ಇರ್ತಾರೆ. ಆದರೆ ನಿನ್ನ ಮನೆಗೆ ಹೆಣ್ಣು ಕೊಡೋದಕ್ಕೆ ನನಗೇನು ತೊಂದರೆ ಇಲ್ಲ ಕಣೋ, ಕಷ್ಟನೋ ಏನೋ ಒಂದು ಇದಾಗಿ ನಾನು ನನ್ನ ಮಗಳನ್ನ ಕಾಸು ದುಂಡುಗಿಟ್ಟು ನನ್ನ ಮಗಳನ್ನ ಚೆನ್ನಾಗಿ ಓದಿಸಿದ್ದೀನಿ. ಅವಳು ನನ್ನ ಮಗಳ ಮದುವೆ ಮಾಡೋದು ತಡ ಆಗ್ಬೋದು, ಆದರೂ ಕೂಡ ನನಗೆ ಚಿಂತೆ ಇಲ್ಲ. ನಿಮ್ಮಮ್ಮ ಇದ್ದಾಳಲ್ಲಪ್ಪ, ನಿಮ್ಮಮ್ಮ ತುಂಬ ಕೆಟ್ಟವಳು, ನಿಮ್ಮ ಅಮ್ಮನ ಕೈಯಲ್ಲಿ ಸಿಗಾಕೊಂಡು ದೇವ್ರಂತ ಆ ಮೀನನ್ನು ನೀನು ಹೆಂಡ್ತಿನ ಅಯ್ಯೋ ಅನ್ನಿಸ್ಕೊಂಡು ತಿಂತಾ ಇದ್ದಾಳೆ ನಿಮ್ಮಮ್ಮ. ಅಂಥದ್ರಲ್ಲಿ ನನ್ನ ಮಗಳನ್ನ ನಿಮ್ಮನೆಗೆ ಕಳಿಸೋದಕ್ಕೆ ನನಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ನನ್ನ ಮಗಳು ಮದುವೆ ಆದಮೇಲೆ ಸುಖವಾಗಿ ಸಂತೋಷವಾಗಿ ಇರಬೇಕು, ಅವಳಿಗೆ ಯಾವುದೇ ರೀತಿ ಕಷ್ಟ ಬರಬಾರ್ದು. ಅಂಥದ್ರಲ್ಲಿ ನಿಮ್ಮ ಮಗನಿಗೆ ಹೇಗಪ್ಪ ನನ್ನ ಸೊಸೆ ಆಗಿ ಕಳಿಸೋದು ನನ್ನ ಮಗಳನ್ನ? ನಿಮ್ಮಮ್ಮ ತುಂಬಾ ಕೆಟ್ಟವಳು, ನಿಮ್ಮಮ್ಮನ ಕಟ್ಕೊಂಡು ನಿಮ್ಮಪ್ಪ ಇರಲಾರ್ದೆ ಜೀವನ ಮಾಡೋದಕ್ಕಾಗದೆ ಮನೇಲಿ ಸಂತೋಷ ನೆಮ್ಮದಿ ಯಾವುದೂ ಇಲ್ಲದೇ ಒದ್ದಾಡ್ತಾ ಇದ್ದಾನೆ. ಅವನ ಕಷ್ಟ ಏನು ಅಂತ ನನಗೆ ಗೊತ್ತು. ನಿಮ್ಮಪ್ಪ ದೇವ್ರಂತನೂ, ಆದರೆ ನಿಮ್ಮಮ್ಮ ಅಂತ ಹೇಳಿ ಬೈತಾ ಇರ್ತಾರೆ. ಏನತ್ತೆ ಇದು ಹೀಗೆ? ನನಗಿನ್ನೂ ಏನೇನಂದ, ಅವನಿಗೊಂದು 2 ಕಾಸು ದುಡ್ಡಿಲ್ಲ ಅಂತಂದ್ರೂ ನನ್ನನ್ನು ಹಾಗನ್ಕೊಂಡು ಓಡಾಡ್ತಿದ್ದಾನ, ಈಗ ಅಂದ್ಕೊಂಡು ಓಡಾಡ್ತಿದ್ದಾನ ಅಂತ ಹೇಳಿ ಶಾಂತಿ ಮಾತಾಡ್ತಾ ಇರ್ತಾಳೆ. ಹೌದೌದು, ನಮ್ಗೆ ಯಾರಿಗೂ ಮಾಡೋ ಕೆಲಸ ಇಲ್ಲ ನೋಡು, ನಿಮ್ಮ ಪಾಪ ನೀವು ಫೇಮಸ್, ನೀವೆಲ್ಲ ನಿಮ್ಮ ಬಗ್ಗೆ ಮಾತಾಡ್ತೀವಿ ನಾವು ಅಂತ ಹೇಳಿ ಸೂರ್ಯನು ಹೇಳ್ತಾರೆ. ಹಾಗೆ ನೀನು ಒಳ್ಳೆಯವನಪ್ಪ, ನಿನ್ನ ತಮ್ಮ ರವಿನೂ ಕೂಡ ಒಳ್ಳೆಯವರು, ಇನ್ನೂ ನೀನು ಹೆಂಡ್ತಿ ಮೀನಾ ದೇವ್ರಂಥ ಹುಡುಗಿ, ಆ ಹುಡುಗಿ ನಿನ್ನ ಮದುವೆ ಆಗೋದಕ್ಕೆ ನೀನು ಅದೃಷ್ಟ ಮಾಡಿದ್ಯಾ ಅಂತ ಹೇಳಿ ಸೂರ್ಯ ಮತ್ತು ಮೀನಾನ ಇಬ್ಬರು ಕೂಡ ಹೊಗಳ್ತಾ ಇರ್ತಾರೆ. ರೋಹಿಣಿ ಇದ್ದವರು ಏನಿದು ಅತ್ತೆ ಇವರೇ ಹೊಗಳ್ಕೊಳ್ತಿದ್ದಾರಲ್ಲ ಅಂತ ಹೇಳ್ತಾರೆ. ಇದು ಮಾತಾಡ್ತಿರೋದು ಇವಾಗ ಕೇಶವ್ ಅಂಕಲ್, ನಾನಲ್ಲ, ನೀವು ಇದನ್ನು ಯಾವುದನ್ನು ನಂಬಲ್ಲ ಅಂತ ನನಗೆ ಗೊತ್ತು, ಪ್ರೂಫ್ ಸಮೇತ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಕೇಶವ್ ರೆಕಾರ್ಡ್ ಮಾಡಿರೋ ಮಾತುಗಳನ್ನೆಲ್ಲನೂ ಕೂಡ ಎಲ್ಲರ ಮುಂದೆ ಹಿಡಿತಾನೆ. ಇವ್ರು ಮಾತಾಡಿರೋದನ್ನು ಕೇಳಿಸ್ಕೊಂಡು ಸಾಕು ನಿಲ್ಲಿಸು ರವಿ, ಏನಂದ ಫೈನಲಾಗಿ ಏನಂದ ಹೇಳಪ್ಪ ಅಂತ ಹೇಳ್ತಾರೆ. ಇಲ್ಲ, ನನ್ನ ಮಗಳನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗೆ ಕಳಿಸೋದಿಲ್ಲ ಸೊಸೆಯಾಗಿ ಅಂತ ಹೇಳಿ ಕೇಶವ್ ಅಂಕಲ್ ಹೇಳಿರ್ತಾರೆ. ಆ ಮಾತನ್ನು ಕೇಳಿಸ್ಕೊಂಡು ರಂಗನಾಥ್ಗೆ ತುಂಬಾ ಖುಷಿ ಆಗ್ತಿರುತ್ತೆ. ಇನ್ನು ರವಿ ಹತ್ರ ಬಂದುಬಿಟ್ಟು, ರವಿ ನಿನ್ನ ಮದುವೆ ಕ್ಯಾನ್ಸಲ್ ಆಯಿತು ಕಣೋ, ಸಾರಿ ಕಣೋ, ನಿನ್ನ ಮದುವೆ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ರವಿ ಹತ್ರ ಗೋಳಾಡ್ತಾ ಇರ್ತಾನೆ. ರವಿಗೆ ಖುಷಿ ಆಗಿಬಿಡುತ್ತೆ. ಥ್ಯಾಂಕ್ ಯು ಕಣೋ ಅಂತ ಹೇಳ್ಬಿಡ್ತಾನೆ. ಥ್ಯಾಂಕ್ ಯು ಅಂತ ಹೇಳಿದಾಗ ಈ ಕಡೆ ಮೀನಾಗೆ ತುಂಬಾ ಖುಷಿ ಆಗ್ತಿರುತ್ತೆ. ಹಾಗೆಯೇ ಈ ಕಡೆ ರಂಗನಾಥ್ ಇದ್ದವರು, ಸೂರ್ಯ ಆ ಹುಡುಗಿನ ನಿನಗೆ ತಂದ್ಕೋಬೇಕು ಅಂತ ಇದ್ದೆ ಕಣೋ ನಾನು ಅಂತ ಹೇಳಿ ರಂಗನಾಥ್ ಹೇಳ್ತಾರೆ. ಏನಪ್ಪ ಈ ಮಾತನ್ನ ಮುಂಚೆ ಯಾಕಪ್ಪ ಹೇಳಿಲ್ಲ, ಆ ಮನೋಜ ಓಡೋಗ್ಲಿಲ್ಲ ಅಂದಿದ್ರೆ ನನಗೆ ಆ ಹುಡುಗಿನ ಮದುವೆ ಮಾಡಿಸಿದ್ರೇನಪ್ಪ, ಈ ಮಾತನ್ನ ಮುಂಚೆ ಯಾಕಪ್ಪ ಹೇಳಲಿಲ್ಲ ಅಂತ ಹೇಳಿ ಆ ಹುಡುಗಿನ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಇನ್ನು ಮೀನಾಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆಗ ಕೋಪ ಮಾಡ್ತಕೊಂಡಿರೋದನ್ನ ನೋಡಿಬಿಟ್ಟು, ಇಲ್ಲ ನನಗೆ ಮೀನಾ ಮದುವೆ ಆಗಿರೋದಕ್ಕೆ ತುಂಬಾ ಖುಷಿ ಇದೆ, ಪುರಿ ಸಾಗು ಇವಳು ಮಾಡೋ ಅಡುಗೆ ಮುಂದೆ ಎಲ್ಲ ವೇಸ್ಟ್ ಅಪ್ಪ ಅಂತ ಹೇಳಿ ಮತ್ತೆ ಮೀನನ್ನು ಹೊಗಳುತ್ತಾರೆ.
ಇನ್ನೊಂದು ಕಡೆ ಮೀನನ್ನು ಹೊಗಳ್ಕೊಂಡು ಈ ಕಡೆ ಕೇಶವ್ ಮಗಳನ್ನ ಕೂಡ ಹೊಗಳ್ತಾ ಇರ್ತಾರೆ. ಮತ್ತೆ ಮೀನಾಗೆ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ರಂಗನಾಥ್ ಇದ್ದವರು ನಿನ್ನನ್ನು ಕಳಿಸಿದ್ದಕ್ಕೆ ಸರಿ ಹೋಯ್ತಪ್ಪ, ನಾನೇ ಹೋಗಿದ್ರೆ ನಮ್ಮ ಪವಿತ್ರವಾದ ಸ್ನೇಹನ ಸಂಬಂಧ ಕೇಳ್ಕೊಂಡು ಹಾಳು ಮಾಡ್ಕೊಂಡ್ಬಿಡ್ತಾ ಇದ್ದೆ ಕಣೋ. ನನ್ನ ಮಾತಿಗೆ ಅವ್ನು ಕಟ್ಬಿದ್ದು ಹ್ಞೂ ಅಂತ ಒಪ್ಕೊಂಡು ಎಷ್ಟು ನೋವನ್ನ ಅನುಭವಿಸ್ತಿದ್ದ ಇದ್ನೋ ಏನೋ ಅಂತ ಹೇಳಿಬಿಟ್ಟು ಮನಸ್ಸಲ್ಲೇ ನೊಂದ್ಕೊಳ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.